ಜನತೆಗೆ ಮಕರ ಸಂಕ್ರಮಣದ ಶುಭಾಶಯಗಳು. ಇವತ್ತು ವಾರ್ಡ್ ನಂಬರ್ 34ರಲ್ಲಿ ಈ ಪ್ರೈಮ್ ನಗರ್ ಬಡಾವಣೆಯಲ್ಲಿ ಬಹಳಷ್ಟು ಸುಮಾರು 3 ತಿಂಗಳ ಇಲ್ಲಿ ನೀರು ನಿಂತಿತ್ತು. ಈ ಜನರಿಗೆ UGD ನೀರು ಬರೀ ನಿಂತಿತ್ತು. ಇಲ್ಲಿ ಮಳೆ ನೀರು ಅಷ್ಟೇ ಅಲ್ಲ, UGD ನೀರಿನಾಗ ಸುಮಾರು ಒಂದು 3-6 ತಿಂಗಳ ಗಟ್ಟಲೆ ಈ ಜನರು ಬಹಳಷ್ಟು ಕಷ್ಟ ಅನುಭವಿಸಿದ್ದಾರೆ. ಆದ್ದರಿಂದ ಈ ಬಡಾವಣೆಗೆ ಒಂದು UGD ಮತ್ತು ರಸ್ತೆ ಮಾಡುವ ಪೂರಕದಲ್ಲಿ ಈ ಮೊದಲೇನು ಈ ಕಡೆ ಇನ್ನ ಯಾವ್ದು ಬಿದ್ದೂರ್ ಪೆಟ್ರೋಲ್ ಪಂಪ್ ಹತ್ರ CD ಕೆಲಸ ಪ್ರಾರಂಭ ಮಾಡಿದೀವಿ. ಅದು ಕೆಲಸ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಪಕ್ಕದಲ್ಲಿ ಒಂದು ಓಪನ್ ಡ್ರೈನು ಮತ್ತು UGD ರಸ್ತೆ ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ. ಈ ಎಲ್ಲ ಬಡಾವಣೆಯಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ, ಯಾರು ತಾವು ರೋಡ್ ಮ್ಯಾಗೆ ಬರಬೇಡ್ರಿ, ರೋಡಿಗೆ ಆತಂಕ ಮಾಡಬೇಡ್ರಿ. ತಾವು ಎಲ್ಲ ಕಾಂಟ್ರಾಕ್ಟರು ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಹೇಳಿದಂತ ಕೆಲಸ ಮಾಡ್ಕೊಡ್ರಿ. ನನ್ನ ಮನೆ ಮುಂದೆ ಹೆಚ್ಚು ಮಾಡ್ರಿ, ನಮ್ಮ ಮನೆ ಮುಂದೆ ಹೆಚ್ಚು ಮಾಡ್ರಿ ಅಂತ ಯಾರು ಅನ್ಬೇಡ್ರಿ. ಯಾಕಂದ್ರ ಒಂದು ಸೈಂಟಿಫಿಕ್ ಆಗಿ ಒಂದು ಇಂಜಿನಿಯರು ತಾವು ಪ್ಲಾನ್ ಮಾಡಿ ನೀರ್ ಎಲ್ಲೇ ನಿಂದಲಾರ್ದಂತ ನೋಡ್ಕೊಂಡ್ ಕಿಸಿ ಅವರು ಮಾಡ್ತಿರ್ತಾಗ ನೀವು ಅವ್ರು ಕೂಡ ಸಹಕಾರ ಕೊಡ್ರಿ ಅಂತ ಅವರಲ್ಲಿ ಮನವಿ ಮಾಡ್ಕೊತಾ, ತಾವೆಲ್ಲರೂ ಇವತ್ತ ಕುಡೀರಿ. ಇಲ್ಲಿ ಬಡಾವಣೆ ಎಲ್ಲ ಗುರು ಹಿರಿಯರು ಎಲ್ಲ ತಮ್ಮಂದ್ರು ಎಲ್ಲರೂ ಕುಡೀರಿ. ಈ ಕೆಲಸವನ್ನು ಬಹಳ ಅತಿ ಅವಶ್ಯ ಇತ್ತು. ಈ ಕೆಲಸವನ್ನು ಮಾಡಿದಾಗ ಈ ಜನರಿಗೆ ಬಹಳ ಒಂದು ರಾಹತ್ ಕೊಡುವುದಂತ ಕೆಲಸ ಆಗಿತ್ತೆ. ಅದರಿಂದ ಇವತ್ತು ಈ ಕೆಲಸ ಹಮ್ಮಿಕೊಂಡು ನಾಳೆಯಿಂದ ಈ ಕೆಲಸ ಪ್ರಾರಂಭ ಆಗತ್ತೆ. ಯಾವತ್ತು ಇಲ್ಲಿ ಜನರು ಅವ್ರ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗೆ ಮತ್ತು ಎಲ್ಲ ಇಂಜಿನಿಯರ್ಗೆ ಸಹಕಾರ ಮಾಡಿ ತಾವೆಲ್ಲ ಕೆಲಸ ಮಾಡ್ಕೋಬೇಕಂತ ಅವ್ರು ಮನವಿ ಮಾಡಿ ಎಲ್ಲರಿಗೆ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವಾರ್ಡ್ ನಂಬರ್ 34ರಲ್ಲಿ ಏನಿ CC ರಸ್ತೆ ಹಾಗೂ UGD ಕೆಲಸ ಎಲ್ಲ ಓಣಿ ಹಿರಿಯರು ಹಾಗೂ ಅಣ್ಣ ತಮ್ಮಂದಿರು ಕೂಡಿ ನಾವು ಚಾಲನೆ ಕೊಟ್ಟೆವು. ಅದಕ್ಕೆ ಈ ಎಲ್ಲ ವಾರ್ಡಿನ ಜನತೆ ಮೇಯರ್ ಅವರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವೆಲ್ಲ ವಾರ್ಡಿನ ಜನತೆ ಹೀಗೆ ಅವ್ರನ್ನ ಇನ್ನೂ 10-15 ವರ್ಷ ಆರಿಸ್ತರಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ ಸಭಿಕರೆಲ್ಲರಿಗೆ. ಇವತ್ತು ಹೊರತಿ ರಜಾಕ್ ಸಾಹೇಬರು ಬಂದಾರೆ ಮತ್ತು ಡ್ರೈನೇಜ್ ಸಲಾಗಿ ಇವತ್ತೆಲ್ಲ ವ್ಯವಸ್ಥೆ ಮಾಡ್ಲಾಕತ್ತಾರ. ಗುದ್ಲಿ ಪೂಜೆ ಮಾಡ್ಲಾಕತ್ತಾರ. ಅದಕ್ಕೆ ತಾವೆಲ್ಲರೂ ರೋಡ್ ದೊಡ್ಡ ಮಾಡ್ರಿ ಅಂತ ಅವ್ರು ಕೇಳ್ಕೊಳಕತ್ತಾರ. ರೋಡಿನ ಸಲುವಾಗಿ ಯಾರು ಅಕವರ್ ಮಾಡ್ಕೋಬೇಡ್ರಿ ಅಂತ ವಿನಂತಿ ಮಾಡ್ಕೊಳಕತ್ತಾರ. ನೀವು ಅದನ್ನ ವಿಚಾರ ಮಾಡ್ಕೋರಿ. ನಮ್ಮ ಸಲುವಾಗಿ ಅವ್ರು ಹೇಳ್ತಾರ ಅಂತ ತಿಳ್ಕೊಂಡು ನೀವು ಸುಧಾರಣೆ ಮಾಡ್ಲಾಕ ಪ್ರಯತ್ನ ಮಾಡ್ರಿ. ನಮಸ್ಕಾರ. ರಾಜೇ ಸಾಬ್ ನದಾಫ್. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಮಹೇಶ್ ಬಿನ್ ಅಬ್ದುಲ್ ರಜಾಕ್ ಹೊರ್ತಿ ಅವರು ವಿಜಯಪುರ ನಗರನ್ನ ಇಡೀ ನಾಡಿಗೆ ಒಂದು ಮಾದರಿ ನಗರವನ್ನ ಮಾಡಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ. ಮಹಾಪೌರರ ಪತಿಯವರಾದಂಥ ಅಬ್ದುಲ್ ರಜಾಕ್ ಹೊರ್ತಿ ಸರ್ ಅವರು ಇದಕ್ಕಿಂತ ಮುಂಚೆ 3 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನಮ್ಮ 33ನೇ ವಾರ್ಡಿನ 33ನೇ ವಾರ್ಡನ್ನ ಯಾರೇ ಇವತ್ತಿರುವಂತ ನಗರ ಶಾಸಕರು ಬಂದಾಗೂ ಕೂಡ ಈ ತರ ರೋಡ್ಗಳಾಗಬೇಕು, ಈ ತರ ಸುಸಜ್ಜಿತವಾಗಿ ಬಡಾವಣೆ ಇರಬೇಕು ಅಂತೇಳಿ ಹೆಮ್ಮೆ ಪಟ್ಟಂತ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರು ಈಗ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ 34ನೇ ವಾರ್ಡ್ನಲ್ಲಿ ಯಾವುದೂ ಕೂಡ ಗುಂಟಾ ಪ್ಲಾಟ್ಗಳು ಇವತ್ತು ಸೌಂದರ್ಯೀಕರಣ ಹೊಂದುವಂಥದ್ದು ಯಾರ ಇದ್ರೆ ಅದು ಅಬ್ದುಲ್ ರಜಾಕ್ ಹೊರ್ತಿ ಅವರ ಒಂದು ದೂರದೃಷ್ಟಿ ಅನ್ನೋದನ್ನ ಬಹಳಷ್ಟು ಹೆಮ್ಮೆದಿಂದ ಹೇಳ್ತೀವಿ. ಅವರ ಅಧಿಕಾರಾವಧಿಯಲ್ಲಿ 100 ಕೋಟಿ, ಒಂದು 60-70 ಕೋಟಿ ಅನುದಾನವನ್ನ ತೆಗೆದುಕೊಂಡು ರೂಲಿಂಗ್ ಪಾರ್ಟಿ ಅನ್ನೋಕ್ಕಿಂತ ಅವ್ರು ಯಾವುದೇ ಪಕ್ಷ ಪಾರ್ಟಿ ಯಾರು ಬೇಕಾದವ್ರು MLA ಇರಲಿ, ಅದೇನು ವಿರೋಧ ಪಕ್ಷದಾಗ ಇರಲಿ ಅಥವಾ ತಮ್ಮ ಆಡಳಿತಾರೂಢ ಪಕ್ಷದಲ್ಲಿದ್ರೂ ಕೂಡ ಕೆಲಸವನ್ನ ಸುಗಮವಾಗಿ ಸಾಗಿಸುವಂತ ಪ್ರವೃತ್ತಿ ಅವರಲ್ಲಿದೆ. ಯಾವುದೂ ಕೂಡ ಪಕ್ಷಾತೀತವಾಗಿ ಎಲ್ಲರನ್ನೂ ಹಚ್ಚಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಿಗೆ ಸರಿಯಾಗಿ ಸಮನಾಗಿ ಅನುದಾನವನ್ನು ಕೊಡುವಂತ ಯಾರ ಒಬ್ಬರಿದ್ರ ಅದು ಹೊರ್ತಿ ಅವರಂತೇಳಿ ಬಹಳಷ್ಟು ಹೆಮ್ಮೆದಿಂದ ಹೇಳ್ತೀವಿ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ಪಡೆದಿರುವಂತ ಈ ವಾರ್ಡ್ಗಳು ಮತ್ತು ನಗರ ಅತ್ಯಂತ ಹೆಮ್ಮೆ ಪಡುವಂಥದ್ದು. ಅವರ ಕಾರ್ಯದಲ್ಲಿ ಎಲ್ಲೆಲ್ಲಿ ಇವತ್ತು ರೋಡ್ಗಳು ಉಳಿದಿದ್ದಾವೆ ಆ ರೋಡ್ಗಳನ್ನ ಸುಸಜ್ಜಿತವಾಗಿ, ರೋಡ್ ಆಗಿರ್ಬೋದು, ನೀರಾಗಿರ್ಬೋದು, ಇನ್ನುಳಿದ ಮೂಲಭೂತ ಸೌಲಭ್ಯಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತವರಿಗೆ ಇವರ ಮುಂದಿನ ಜೀವನನೂ ಕೂಡ ಅತ್ಯಂತ ಯಶಸ್ವಿಯಾಗಿರಲಿ, ಇನ್ನೂ ಕೂಡ ಹೆಚ್ಚಿನ ಅಧಿಕಾರವನ್ನ ಆ ದೇವರು ದಯಪಾಲಿಸಲಿ ಅಂತೇಳಿ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ನಾನು ರವಿ ಕಿತ್ತೂರ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ.
ಸ್ವಲ್ಪ ಹಿಂದೆ ಬರಲಿ. ربنا آتنا في الدنيا حسنة وفي الآخرة حسنة وقنا عذاب النار ربنا لا تزغ قلوبنا بعد إذ هديتنا وهب لنا من لدنك رحمة إنك أنت الوهاب ربنا هب لنا من أزواجنا وذرياتنا قرة أعين واجعلنا للمتقين إماما ربنا ظلمنا أنفسنا وإن لم تغفر لنا وترحمنا لنكونن من الخاسرين واعف عنا واغفر لنا وارحمنا أنت مولانا فانصرنا على القوم الكافرين या अल्लाह ये पूरा खैर का काम हो रहा है या अल्लाह जो हमारे मेम्बरान या अल्लाह सब साथी खड़े हुए हैं या अल्लाह एक बड़े अजीम शान काम के लिए खड़े हुए हैं या अल्लाह पानी आकर सब तकलीफ थी मगर अल्लाह ने क्या अभी नजरिया बना के गया इस रोड को बनाने के काम शुरू किए हैं ड्रेनेज का काम शुरू किए हैं या अल्लाह इसे मुकम्मल फरमा अपने फजल करम से इसमें अपनी मदद फरमा करने वाली ज़ात सिर्फ तना तेरी है या अल्लाह हम सब को ज़रिए के तौर पर कबूल फरमा या अल्लाह जो लोग इसके अल्लाह इसमें ताउन किए हैं इसमें काम किए हैं या अल्लाह इसकी फ़िक्र किए हैं या अल्लाह हमारे मेयर साहब ने अल्लाह बहुत कुछ इसकी बहुत सालों से फ़िक्र कर रहे हैं या अल्लाह इनकी फ़िक्रों को कबूल फरमा और इस काम को जल्द से जल्द मुकम्मल फरमा अपने मदद शामिल हाल फरमा या अल्लाह तमाम की ज़रूरियातों को अपने ख़ज़ाइन गैब से पूरा फरमा तमाम को आखिरत की फ़िक्र करने की तौफ़ीक़ अता फरमा तमाम को तेरे हुक्म पर चलने की तौफ़ीक़ अता फरमा या अल्लाह हम सब को अपनी मदद नसीब फरमा जज़ाल्लाहु अन्ना मुहम्मदन व अहलुहु सल्लल्लाहु अलैहि वसल्लम सुब्हान रब्बिका रब्बिल इज़्ज़ति अम्मा यसिफून वस्सलामुन अलल मुरसलीन वल्हम्दुलिल्लाहि रब्बिल आलमीन। फोन करो सर सर ರಿಗಾರ್ಡ್ ನೋಡ್ರಿ ಬಂದು ಠರಕರಿ ನೀವು ಜನ ಮಾತಾ ಸರ್ ಬರ್ರಿ ಬೇರೆ ಕೊಡೋರು ನನಗೆ इधर इधर थोड़ा थोड़ा इधर ಈಗ ಇಲ್ಲಿ ಮೊದಲು ಡಂಪಿ ಲೆವೆಲ್ ತಗೋಬೇಕಾ ಯಾಕಂದ್ರೆ ಇದು ಡಿಜಿಡಿಗೆ ಎಕಾಡಿಗೆ ಬರ್ತೈತಿ ಎಕಾಡಿ ಹೋಗ್ಬೇಕು ಅನ್ನೋದು ಆ ಡಂಪಿ ಲೆವೆಲ್ ತೊಗೊಂಡ್ಬಿಟ್ಟು ಮೊದಲು ಅದು ಕೆಲಸ ಮಾಡಿನೇ ಮುಂದಿನ ಕೆಲಸ ಮಾಡಬೇಕು ಹಾಂ ಪರ್ಮಿಟ್ ಆಗೋದಿಲ್ಲ ಮತ್ತು ಹಿಂದಾಗಡೆ ಹೇಳು ಚಾಲು ಆಗ್ತಿತ್ತು ಯಾಕಂತವೆಲ್ಲ ಇದು ಆಗೋದು ಬೇಡ ಮೊದಲೇ ಇಲ್ಲೇ ನಿಮ್ಗೆ ಏನೂ ಗೊತ್ತಿಲ್ಲ ನೀವು ಇಬ್ರು ಹೊಸದ ಬಂದ್ರಿ 5 ವರ್ಷ ಇಲ್ಲಿ ನೀರು ನಿಂತೈತಿ 5 ವರ್ಷ ಫುಲ್ ಡ್ರೈನೇಜ್ ನೀರು ಅದನ್ನು 5 ವರ್ಷ ನಾವು ಡ್ರೈನೇಜ್ ನೀರೇ ನಿಂತಿತ್ತು ಇಲ್ಲಿ ಅಲ್ಲೇನೈತಿ 2 ವರ್ಷ ಅಲ್ಲೇ ಪೂರ ನಿಂತು 5 ವರ್ಷ ಇಲ್ಲೇ ನಿಂತು ಆ ಗಿಡ ಈ ನೀರ್ಲಿಂದ ಗಿಡ ಗಿಡ ಸುಮಾರು ಐತಿಹಾಸಿಕ ಗಿಡ 500-600 ವರ್ಷದ ಗಿಡ 6-7 ವರ್ಷ ಅದು ನೀರ್ಲಿಂದ ಗಿಡ ಹೋಯ್ತದ 20 ಫೂಟ್ ಹಿಂಗೆ ಅಗಲಿತ್ತದ 25 ಫೂಟ 7 ಮಂದಿ ಹಿಡಿಬೇಕದ 7 ಮಂದಿ ಕೈ ಕೂಡಿಸಿದ್ರೆ ಹಿಂಗೆ ಕೂಡ್ತಿದ್ರು 7 ಮಂದಿ
So ಅದನ್ನು ಈಗ ಕಾಪಾಡೋ ಸಲುವಾಗಿ ನಮ್ಗೆ ಆಗ್ಲಿಲ್ಲ, ಬಟ್ ಇದ್ದಿದ್ದ ಜನರಿಗೆಲ್ಲ ಕಾಪಾಡೋಣ. ಅದಕ್ಕೆ ಹಿಂಗೆ ಕೊಡೋದು ಮಾತ್ರ ಏಕ್ ನಂಬರ್ ಆಗ್ತದೆ, ಬೆಸ್ಟ್ ಆಗ್ತೈತಿ. ಈಗ ಅದೇ ನಾ ವಿಚಾರ ಮಾಡತ್ತೀನಿ. ಈಗ ಆ ಕಡೆ ನಮ್ದು ನದಾಪುರ ಮನೆ ಅದಲ್ಲ, ಅಲ್ಲಿ ಲೈನ್ ಐತಿ ಇಲ್ಲ ನೋಡ್ಕೋಬೇಕು. ಆ ಲೈನ್ ಈ ಕಡೆ ಲೆವೆಲ್ ಗಿಸಿ ಈ ಕಡೆ ಹಿಂಗ್ ತಂದ್ ಬಿಡು, ಭಾರಿ ಚಲೋ ನೋಡ್ರಿ. ತಂದ್ಬಿಟ್ಟು ಇದು ಮೇನ್ ಲೈನ್ ಹಾಕೈತಿ, ಇದು ಮೇನ್ ಲೈನ್ ಅಲ್ಲಿ ಹೋಗಿ ನಾವು ಕಬೇಸನ್ ಮಗ್ ಬಂದ್ ಕೊಟ್ಬಿಡ್ತೀವಿ ಅಂದ್ರೆ ನಿಶ್ಚಿಂತನೇ ನೋಡಿ. ಈ ರೋಡ್ ಹೈಟ್ ಭಾಳ ಮಾಡ್ಬೇಕಾಗ್ತೈತಿ, ಬೇಡ ಹಿಂಗೆ ಅದನ್ನ. ಆಮೇಲೆ ನೀವು ಓನ್ಯಾದವ್ರು ರೋಡ್ ಸಣ್ಣ ಮಾಡ್ಬೇಡ್ರಿ. ಇನ್ನೂ ಒಂದು 6 ಇಂಚ್ ನಮ್ಮಲ್ಲೇ ಒಳಗೆ ರೋಡ್ ಸಣ್ಣ ಮಾಡಿದ್ರೆ ನಾವು ಬಿಡ್ಸೋರ್ ಮತ್ತೆ ತೊಗೊಂಬರ್ರಿ ಡೋಜರ್ ತಂದ್ರಿ, ಯೋಗಿ ಬಾಬಾನ್ ಗತಿ ಡೋಜರ್ ತೊಗೊಂಬರ್ರಿ. ತಾವ ನಾವು ಮನೆ ಬಿಡಿಸೋದಿಲ್ಲ. ಅಯ್ಯೋ ಆ ಡೋಜರ್ ಬರವಲ್ದು, ಅದು ಎಲ್ಲರೂ ಮುಂದೆ ಹೋಗ್ಲಾಗತ್ತೆ, ಎಲ್ಲರೂ ಮುಂದೆ ಹೋಗ್ಲಾಗತ್ತಾರೆ. ನಮ್ಮ ವಿದ್ಯಾನಗರನಾಗ ಹೋಗ್ರಿ 30 ಫೂಟ್ ಹೊಡಿತದೆ. ಎಲ್ಲ ಅತಿಕ್ರಮ ಆಗಿತ್ತು. ಅಲ್ಲ ಅದರ ಸಂಬಂಧ ನಿಮ್ಗೆ ಹೇಳತ್ತೀನಿ, ನಿಮ್ಮ ಜಗದ ಬೆಲೆ ಕಡಿಮೆ ಆಕೈತಿ. ಕಡಿಮೆ ಪಕ್ಕ. ನೀವು ರೋಡ್ ದೊಡ್ಡದಿತ್ತು ಅನುಕೂಲ ಆಗ್ತೈತಿ. ಆಮೇಲೆ ಅಲ್ಲಿ ನಾವು ಬಂದಿರೋರಲ್ಲ ನೀವೇರವರು. ಆಮೇಲೆ ಇದು ನಳದ ಒಂದು ವ್ಯವಸ್ಥೆ ಮಾಡಬೇಕು. ಕೆಲವೊಂದು ಮನೆ ಇದಾವೆ, ಅದು ಯಾರಿಗೆ ಹೇಳೋನು ಮೊದಲು ನೋಡಿ. ನೀವು ಈಗ ಸದ್ಯ ಡ್ರೈನೇಜ್ ಕೆಲಸ ನಡೆದಿ, ಡ್ರೈನೇಜ್ ಕೆಲಸ ನಡೆದ್ರೆ ಫಸ್ಟ್ ನಿಮ್ಗೆ ಒಂದು ಟೈಮ್ ಕೊಡ್ತೀವಿ, 1 ವಾರ 20. ಆ ಎಲ್ಲರೂ ಡ್ರೈನೇಜ್ ಕನೆಕ್ಷನ್ ಮಾಡ್ಕೋರಿ. ನಿಮ್ದ ನೀವು ಇದು ಆಗ್ಲಿಲ್ಲ, ನಳದ ಕನೆಕ್ಷನ್ ಆಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಹೇಳ್ತೀನಿ, ಬಡ ಕನೆಕ್ಷನ್ ತೋರಿ, ಆ ಪೈಪ್ ಟಚ್ ಮಾಡಿ ನಿಮ್ಮಲ್ಲಿ ಇಟ್ಕೋರಿ. ಇಟ್ಕೊಂಡ್ರೆ ಮುಂದೆ ನೀವು ರೋಡ್ ಹಡ್ಲಕ್ ಹೋಗ್ಬೇಡ್ರಿ. ಅದಕ್ಕೆ ಸಂಬಂಧ ನೀವು ರೋಡ್ ಹಡ್ಡಿದ್ರೆ ಮೊನ್ನೆ ಹೇಳಿದ್ರು ಅವ್ರು, ಹಡ್ಡಿ ಬಿಡ್ತೀವಿ. ಒಂದು 4 ತಿಂಗಳಿಂದ ನೀವು ರೋಡ್ ಅಂತ ಹೇಳಿದ್ರು. ಇಲ್ಲಿಗೆ ಮತ್ತೆಲ್ಲ ಹೊಡ್ಕೊತ್ಕೊಂಡ್ರು ಸರಿ ಅನ್ಸಂಗಿಲ್ಲ. ಪೈಪ್ ಹಾಕೊಂಡು ಇಟ್ಕೊಳ್ಳೋದು ಚಲೋ ಅಲ್ಲ. ಪೈಪ್ ಹಾಕೊಂಡು ಇಟ್ಕೋರಿ, ಅಲ್ಲೇ ಅದು ಸಮಸ್ಯೆ ಐತೆ ಅಲ್ಲಿ. ಅಲ್ಲೇ ನೀರು ಬಾಕ್ಸ್ ಕಲೆಕ್ಟ್ ಮಾಡತ್ತೀನಿ. 1 ಕೋಟಿ 20 ಲಕ್ಷ ಚೆನ್ನಾಗಿತ್ರಿ. ಅವಂತ ಹೇಳ ಬಸ್ ಬಂದಿರೋ ಒಂದು ವಾರ ಪೂಜೆ ಮಾಡಿ ಮಾಧವ್ ಮನೆಗೆ ಮಾಧವ್ ಬಾಟ್ಲಿನ ತಂದ್ಬಿಟ್ಟು ಇದು ಒಂದು ಪೆಂಡಿಂಗ್ ಇತ್ತು. ಒಟ್ಟೆ ಇದು ಒಂದು ಇದು ಉಳಿದಿದ್ದು ಯಾವ ಉಳಿದಿಲ್ಲ.